ಇದು ಒಂದು ಲಾಸ್ಟ್ ಕೆಲವರಿಗೆಲ್ಲ ಹೊಟ್ಟೆ ನೋವು ಇರುತ್ತೆ, ಅದೆಲ್ಲ ಮಕ್ಕಳಾದ್ಮೇಲೆ ಸರಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನನ್ನ ಗಂಡನಿಗೆ ಕೂಡ ಮೈಗ್ರೇನ್ ಸ್ವಲ್ಪ. ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾವು ಕಾಸರಗೋಡಿಂದ ನನ್ನ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಇವರ ಕುಟುಂಬದ ಮನೆಯಲ್ಲಿ ಒಂದು ಪೂಜೆ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಚಂದ ಊಟ ಎಲ್ಲ ಮಾಡಿ ಇವಾಗ ನನ್ನ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ರಜೆ ಮುಗೀತು, ಸೊ ಇನ್ನು ಬ್ಯಾಕ್ ಟು ಬ್ಯಾಂಗ್ಳೂರು ಆಗಬೇಕು. ಅದಕ್ಕೆ ಅದಕ್ಕಿಂತ ಮುಂಚೆ ನನ್ನ ಮನೆಯಲ್ಲಿ ಅಷ್ಟೊಂದು ಸ್ಪೆಂಡ್ ಮಾಡಿಲ್ಲಲ್ಲ, ಈ ಸಲ ಬಂದಿದ್ದು ಒಂದು ದಿವಸ ಅಮ್ಮನ ಮನೆಗೆ ಹೋಗಿದ್ದಷ್ಟೇ. ಹಾಗಾಗಿ ಒಂದು ದಿವಸ ಅಕ್ಕನ ಮನೆಯಲ್ಲಿ ಕೂಡ ನಿಂತು ಮತ್ತೆ ಬ್ಯಾಂಗ್ಳೂರು ಹೋಗೋಣ ಅಂತ. ಸೊ ಹಾಗಾಗಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಅಕ್ಕನ ಮನೆ ಬೆಳ್ಳಾರೆ ಹೋಗ್ತಾ ಇದ್ದೀವಿ. ಹೊರಟು ಸ್ವಲ್ಪ ಹೊತ್ತಾಯಿತು. ಇವತ್ತು ಬೆಳಗ್ಗೆಯಿಂದನೇ ನನಗೇನೋ ವೀಡಿಯೋ ಮಾಡಬೇಕು ಅಂತ ಇರಲಿಲ್ಲ, ಆದರೂ ಒಂದು ಇರಲಿ ಅಂತ ಶುರು ಮಾಡ್ಕೊಂಡಿದ್ದು ಅಲ್ವಾ. ಇವಳಂತೂ ಸಿಕ್ಕಾಪಟ್ಟೆ ಕಿರಿಕಿರಿ ಆಗಿದ್ದಾಳೆ, ಕಿರಿಕಿರಿ ಸುಬ್ಬಿ. ಅವರಿಗೆ ಬೆಳಗ್ಗೆ ಮೈಗ್ರೇನ್ ಸ್ಟಾರ್ಟ್ ಆಗಿದೆ ಅಂತೆ. ಮೈಗ್ರೇನ್ ಶುರುವಾದರೆ ಅವರಿಗೇನು ಪ್ರಾಬ್ಲಮ್ ಇಲ್ಲ, ಅವರ ಒಟ್ಟಿಗೆ ಇರ್ತಾರಲ್ಲ ಅವರಿಗೆ ಪ್ರಾಬ್ಲಮ್ ಆಯಿತಾ. ಸತ್ಯ ಹೇಳ್ತೀನಿ, ಈ ಥರ ಯಾರಾದರೂ ಫೇಸ್ ಮಾಡಿದರೆ ನಂಗೆ ಕಾಮೆಂಟ್ ಮಾಡಿ. ಮೈಗ್ರೇನ್ ಅವ್ರಿಗೇನು ಹೇಳ್ಬೋದು, ನಂಗೆ ಮೈಗ್ರೇನ್ ಇದೆ, ಮೈಗ್ರೇನ್ ತಲೆನೋವಾಗುತ್ತೆ, ಅವರು ಒಟ್ಟಿಗೆ ಇರ್ತಾರಲ್ಲ ಅವರಿಗೆ ನಿಜವಾಗ್ಲೂ ಮೈಗ್ರೇನ್ ಬರುತ್ತೆ. ಯಾಕೆ ಪ್ರಾಬ್ಲಮ್ ಅಂದ್ರೆ ಮೈಗ್ರೇನ್ ಇರುವವರಿಗೆ ಡಿಸ್ಟರ್ಬ್ ಮಾಡಬಾರದು ಅಷ್ಟೇ. ಡಿಸ್ಟರ್ಬ್ ಮಾಡೋದಂದ್ರೆ ಅಂದ್ರೆ ಅಂಥವ್ರು ಏನು ಗೊತ್ತಾ, ಅಂಥ ಯಾರಿಗೆಲ್ಲ ಮೈಗ್ರೇನ್ ಇದೆ ನಾನು ಹೇಳ್ತೀನಿ, ನಾನು ವಿಡಿಯೋ ನೋಡ್ಕೊಂಡು ಅಂಥವ್ರು ಮದುವೆನೇ ಆಗ್ಬಿಡಿ ಹೇಳ್ತೀನಿ ಫಸ್ಟಿಗೆ. ಕಿರಿಕಿರಿ ಎಲ್ಲಾದ್ರೂ ವೀಕೆಂಡ್ ಹೋಗ್ತೀವಿ ಅಂದಾಗಲೇ ಅದು ಮೈಗ್ರೇನ್ ಬರೋದು. ಅದು ಮಕ್ಕಳಾದ್ಮೇಲಂತೂ ಬೇಡ ಕತೆ. ಅಂದ್ರೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಆಯ್ತಾ. ಅಂಡ್ ಮದುವೆ ಆದ ಸ್ಟಾರ್ಟಿಂಗ್ ಅಲ್ಲಿ ಇವರಿಗೆ ಮೈಗ್ರೇನ್ ಪ್ರಾಬ್ಲಮ್. ಎವ್ರಿ ವೀಕೆಂಡ್ ಆದ್ರೆ ಸಾಕು ನಾವು ಪ್ಲಾನ್ ಮಾಡೋದಾಯ್ತಾ, ವೀಕೆಂಡ್ ಆದಾಗ ಪ್ಲಾನ್ ಮಾಡೋದು. ಓಕೆ ಈ ವೀಕೆಂಡ್ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಂತ. ವೀಕೆಂಡ್ ಬರ್ತಾ ಇದೆ ಅಂದ್ರೆ ಶುರು ಇವರಿಗೆ ಮೈಗ್ರೇನ್. ನನಗಂತೂ ಹೇಳೋಂಗಿಲ್ಲ ಬಿಡಂಗಿಲ್ಲ, ಜಗಳ ಅಂತೂ ಆಡೋಂಗೆ ಇಲ್ಲ, ಅಂದ್ರೆ ಮೈಗ್ರೇನ್ ಅಲ್ವಾ. ಹಾಗಾಗಿ ಸೊ ತುಂಬಾ ಅಂದರೆ ಅದಕ್ಕೆ ಹೇಳಿದ್ದು, ಮೈಗ್ರೇನ್ಗಿಂತ ಅವರು ಒಟ್ಟಿಗೆ ಇರ್ತಾರಲ್ಲ ಅವರಿಗೆ ಬರೋ ತಲೆನೋವನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ಆ ಥರ. ಸೊ ಇವಾಗ ಓಕೆ ಅಂದರೆ ಕೆಲವರಿಗೆಲ್ಲ ಹೊಟ್ಟೆ ನೋವು ಇರುತ್ತೆ, ಅದೆಲ್ಲ ಮಕ್ಕಳಾದ್ಮೇಲೆ ಸರಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನನ್ನ ಗಂಡನಿಗೆ ಕೂಡ ಮೈಗ್ರೇನ್ ಸ್ವಲ್ಪ ಈ ಮಕ್ಕಳಾದ್ಮೇಲೆ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ. ಗೊತ್ತಿಲ್ಲ ಅಂದರೆ ಅವರಿಗೆ ಅಭ್ಯಾಸ ಆಯಿತು ಏನೋ ಗೊತ್ತಿಲ್ಲ, ಬರುತ್ತೆ ಇಲ್ಲ ಅಂತಿಲ್ಲ, ಬಟ್ ಆ ಎವ್ರಿ ವೀಕೆಂಡ್ ಬರೋದೆಲ್ಲ ಸ್ಟಾಪ್ ಆಯ್ತಲ್ಲ, ಇಂಟೆನ್ಸಿಟಿ ಕಮ್ಮಿ ಆಯಿತು. ಅಂದರೆ ಅವ್ರಿಗೆ ಆ ಟೈಮಲ್ಲಿ ಏನು ಮಾತಾಡಬಾರ್ದು, ನಾವು ಊಟನೂ ತಿನ್ನಲ್ಲ, ಮಾತಾಡಬಾರ್ದು, ಮತ್ತು ಆ ಥರ ಎಲ್ಲ ಅವರ ಪ್ರಾಬ್ಲಮ್. ಮತ್ತು ವಾಮಿಟ್ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಇತ್ತು ಅದು ಮಾತ್ರ ಸ್ಟಾರ್ಟಿಂಗಲ್ಲಿ. ಇವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ, ಇವಾಗ ಅಷ್ಟೊಂದಿಲ್ಲ, ಬಟ್ ಬರುತ್ತೆ. ಅಂದರೆ ಇವಾಗ ಕರೆಕ್ಟಾಗಿ ನಿದ್ದೆ ಇಲ್ಲ. ನಿನ್ನೆ ಎಲ್ಲ ನಾವು ಹೊರಗಡೆ ಹೋಗಿದ್ವಿ, ಇವತ್ತು ಬೆಳಗ್ಗೆನೂ ಎದ್ದು ಒಂದು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿದ್ವಿ. ಸ್ವಲ್ಪ ಬಿಸಿಲು, ಅದೆಲ್ಲ ಬಿಸಿಲಾದ್ರೂ ಬರುತ್ತೆ ಅಲ್ವಾ, ಸ್ವಲ್ಪ ಜನ ಜಾಸ್ತಿ ಸೇರಿ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್, ಅದೇ ಡಿಸ್ಟರ್ಬೆನ್ಸ್, ಇದು ಸ್ಟ್ರೆಸ್ ಎಲ್ಲಾನು ಸೇರಿದಾಗ ಸ್ಟ್ರೆಸ್. ನಾನು ಇರೋದಕ್ಕೆ ನಾನು ಮದುವೆ ಆಗಿ ಬರುವಾಗ ಇರಲಿಲ್ಲ ಸ್ಟ್ರೆಸ್ ನಿಮ್ಮ ಅಜ್ಜ. ನಾನು ಮದುವೆ ಆಗಿ ಬಂದ ಮೇಲಿಂದನೇ ನಿಮ್ಮ ತಲೆನೋವು ಅರ್ಧ ಕಮ್ಮಿ ಆದದ್ದು. ನನ್ನ ಬೇಕಾದ್ರೂ ಹೋಯ್ತಲ್ಲ, ಅದಕ್ಕೆ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು, ಇಲ್ಲ ಅಂದ್ರೆ ಅಷ್ಟೇ. ಇವಾಗ ನಾವು ಹೋಗ್ತಾ ಇದ್ದೀವಿ, ಹೋಗೋದೇ ಕೆಲಸ ನಮಗೆ. ಊರಿಗೆ ಬಂದ್ರೆ ಅಲ್ಲಿ ಹೋಗಿ ಇಲ್ಲಿ ಹೋಗೋದಲ್ಲಿ ಬಂದಾಗ ಹೇಗೆ ದಿನ ಹೋಗುತ್ತೆ ಅಂದ್ರೆ ಹೀಗೆ ಟ್ರಾವೆಲ್ ಮಾಡು 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 ಮಾಡು, ಹೋಗು ಪೆಟ್ರೋಲ್ ಹಾಕು, ಹೋಗು. ಅಕ್ಕನ ಮನೆಗೆ ರೀಚ್ ಆದ್ವಿ. ನಾವು ರೀಚ್ ಆದಾಗ ಸಂಜೆ ಆಗೋಗಿತ್ತು. ಮಕ್ಕಳಿಗೆ ಅಂತೂ ಊರಿಗೆ ಬಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಓಡಾಡೋದಕ್ಕೆ ದೊಡ್ಡ ಜಾಗ ಸಿಗುತ್ತೆ ಅಲ್ವಾ, ಹಾಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಕ್ಕ ಫುಲ್ ಬ್ಯುಸಿ, ನಮಗೆ ಅಡುಗೆ ಮಾಡೋದ್ರಲ್ಲಿ ಅವಳು ಫುಲ್ ಬ್ಯುಸಿ ಇದ್ಲು. ಮಹಿನಾ
ಹಾಗೆ ಅಕ್ಕ ಮಟನ್ ಕರಿ ಮಾಡ್ತಾ ಇದ್ಲು, ನನ್ನ ಹಸ್ಬೆಂಡ್ಗೆ ಟೇಸ್ಟ್ ಕೊಡ್ತಾ ಇದ್ಲು ಹೇಗಾಗಿದೆ ನೋಡಿ ಅಂತ. ಯಾಕಂದರೆ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ. ಅವ್ರ ಅಕ್ಕನ ಮನೆಗೆ ಬರ್ತಾರೆ ಅಂದಾಗ ಅವ್ರ ಮನೆಯಲ್ಲಿ ಹಸ್ಬೆಂಡ್ಗೆ ಏನು ಇಷ್ಟನೋ ಅದನ್ನೇ ಜಾಸ್ತಿ ಮಾಡ್ತಾರೆ. ನಾನು ಹೇಳ್ತಾ ಇರ್ತೀನಿ, ಮದುವೆ ಆದಮೇಲೆಲ್ಲ ನನಗೆ ಮರ್ಯಾದೆನೇ ಇಲ್ಲ, ಯಾರೂ ಕೇಳಲ್ಲ ನನಗೆ ಏನು ಬೇಕು ಅಂತ, ನನ್ನ ಗಂಡನಿಗೆ ಏನು ಇಷ್ಟನೋ ಅದನ್ನೇ ಮಾಡಿಕೊಡ್ತೀರಾ ಅಂತ. ಬಟ್ ನನಗೂ ಮಾಡಿಕೊಡ್ತಾರೆ, ಬಟ್ ಒಂದು ಸ್ವಲ್ಪ ಜಲಸಲ್ಲಿ ಹೇಳ್ತಾ ಇರ್ತೀನಿ ಹಾಗೆಲ್ಲ. ಸೊ ಚೆನ್ನಾಗಾಗಿದೆ ಅಂತ ಹಸ್ಬೆಂಡ್ ತಿಂತಾಯಿದ್ರು. ಹಾಗೆ ಸಂಜೆ ಸ್ವಲ್ಪ ಆಡೋಣ ಅಂತ ಶಟಲ್ ಕಾಕ್ ಹಿಡ್ಕೊಂಡು ಇಬ್ಬರು ಫೀಲ್ಡಿಗೆ ಇಳಿದಿದ್ದಾರೆ ನಮ್ಮಿಬ್ಬರು ಮಕ್ಕಳು. ಸೊ ಅಷ್ಟೊತ್ತಿಗೆ ಅವರಿಬ್ಬರು ಬಂದರು ಕೂಡ ನಾವು ಆಡೋಣ ಅಂತ ಹೋದರು. ಮಾತ್ರ ಅವ್ರ ಸೈಡಲ್ಲಿ ನಿಂತಿದ್ದು ಮಾತ್ರ ಈ ಮಕ್ಕಳಿಬ್ಬರೇ ಆಡಿ ಜಗಳ ಆಡ್ಕೊಂಡಿರೋದು. ನನ್ನ ಮಗ ಅಂತೂ ಹೇಗಂದರೆ ಅವನಿಗೆ ಅಷ್ಟೊಂದು ಚೆನ್ನಾಗಿ ಆಡೋಕ್ಕೆ ಬರೋಲ್ಲ, ಬಟ್ ಸ್ವಲ್ಪನಾದರೂ ಅವನು ಆಡಿದ್ರೆ ಆಮೇಲೆ ಜಾಸ್ತಿ ಉರಿಸ್ತಾನೆ ಅವಳನ್ನು. ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವನು ನಾನು ವಿನ್ ಅಂತ ಹೇಳಿದ ಕೂಡಲೆಲ್ಲ ಅವಳಿಗೆ ಕೋಪ ಬರುತ್ತೆ, ಆಮೇಲೆ ಅದು ಜಗಳಕ್ಕೇ ಕನ್ವರ್ಟ್ ಆಗುತ್ತೆ. ಸೊ ಅದನ್ನೇ ನೋಡ್ಕೊಂಡು ನಾವು ಎಂಜಾಯ್ ಮಾಡ್ತೀವಿ. ರಾತ್ರಿಗೆ ಅಕ್ಕ ಒತ್ತು ಶಾವಿಗೆ ಮಾಡ್ತಾ ಇದ್ದಾಳೆ. ಹಾಗೆ ಈ ಮನೆ ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಒಬ್ಬರೇ ಮಾಡ್ಬೋದು, ಯಾರದೇ ಸಪೋರ್ಟ್ ಇಲ್ಲದೆ. ನನ್ನ ಹತ್ರ ಇರೋ ಮನೆ ಎಲ್ಲ ಸ್ಟೇರಿಂಗ್ ಥರದ್ದು ಇರೋದು, ಅದಕ್ಕೊಂದು 2 ಜನ ಬೇಕೇ ಅಲ್ವಾ, ಒಬ್ಬರು ಒತ್ತೋದಕ್ಕೆ, ಇನ್ನೊಬ್ಬರು ಕೆಳಗಡೆಯಿಂದ ಪ್ಲೇಟ್ ಹಿಡಿಯೋದಕ್ಕೆ. ಬಟ್ ಇದಕ್ಕೆ ಎಲ್ಲದಕ್ಕೂ ಒಂದು ಮನೆಯಲ್ಲೇ ಇದೆ ಸಪೋರ್ಟು. ಸೊ ಇದೇ ರೀತಿಯ ಮನೆ ಹಳೆಯ ಕಾಲದಲ್ಲಿ ಕೂಡ ಯೂಸ್ ಮಾಡ್ತಾಯಿದ್ರು. ಅದು ಮರದ್ದಾಗಿತ್ತು. ಇದು ಬಂದು ಕಬ್ಬಿಣದಿದೆ. ಇದು ಸ್ವಲ್ಪ ಭಾರ ಇದೆ, ಹಾಗೆ ಕಾಸ್ಟ್ಲಿ ಕೂಡ ಇದೆ. ಇದಕ್ಕೇ 6,000 ಏನೋ ಆಯಿತು ಅಂತ ಹೇಳಿದ್ಲು. ಇವಾಗ ಗೊತ್ತಿಲ್ಲ ಹೇಗೆ ಅಂತ. ಇದು 1 ವರ್ಷದ ಹಿಂದೆ ತಗೊಂಡಿದ್ದಂತೆ. ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮ ಮನೇಲಿ ಇದೆಯಾ ಈ ಥರದ್ದು? ಇದ್ದರೆ ನಮ್ಮ ಕಾಮೆಂಟಲ್ಲಿ ತಿಳಿಸಿ. ನಂಗೆ ಇಷ್ಟ ಆಯಿತು ಇದು. ಸೇಮಿಗೆಯ ಅಡ್ಡೆ ಫ್ಲಾಶ್ ಮಾಡಿದೆ ಅನ್ನುದಾದ ಅನ್ಪುನಂಜ. ಇಲ್ಲಿ ನೋಡಿ 3 ಜನ ಮಕ್ಕಳನ್ನ. ಇದು ಬಂದು ಅಕ್ಕ ಫ್ಲಿಪ್ಕಾರ್ಟಿಂದ ತರಿಸಿರೋದು. ಸೊ ಒಂದೇ ರೀತಿ ಬಟ್ಟೆ ಹಾಕಿ ನೋಡೋಣ ಅಂತ, ಹಾಗೆ ಒಂದೇ ರೀತಿ ಬಟ್ಟೆ ಹಾಕಿದ್ರಲ್ಲ, ಫೋಟೋಸ್ ಎಲ್ಲ ತಗೊಂಡ್ವಿ. ಹಾಗೆ ಅಮ್ಮ ಕೂಡ ಬಂದಿದ್ರು, ಅವ್ರ ಜೊತೆನೂ ಅವರ ಮೊಮ್ಮಕ್ಕಳು ಫೋಟೋಸ್ನ ತಗೊಂಡು ಖುಷಿಪಟ್ವಿ. ಸೊ ಹೇಗೆ ಕಾಣಿಸ್ತಾ ಇದ್ದಾರೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ಹಾಗೆ ಈ ಫೋಟೋ ತಗೊಳ್ಳೋ ಹಿಂದಿನ ಶ್ರಮ ಅಂತೂ ಯಾರಿಗೂ ಬೇಡ. ಅವರು ನಮ್ಮ ಮಾತು ಕೇಳಲ್ಲ, ನಾವು ಅವರನ್ನು ಬಿಡಲ್ಲ, ಆ ರೀತಿ ಇರುತ್ತೆ. ಹಾಗೆ ನೈಟಿಗೆ ಬಂದು ಒತ್ತು ಶಾವಿಗೆ, ಚಿಕನ್ ಕರಿ, ಫಿಶ್ ಫ್ರೈ, ಮಟನ್ ಕರಿ ಎಲ್ಲ ಇತ್ತು. ಮಟನ್ ಬಂದು ನನ್ನ ಹಸ್ಬೆಂಡ್ ಫೇವ್ರೇಟು, ಫಿಶ್ ಬಂದು ನನ್ನ ಫೇವ್ರೇಟು. ಹಾಗಾಗಿ ಇಬ್ಬರಿಗೂ ಸಮಾಧಾನ ಆಗಿ ಮಾಡಿದರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.